ಇಲ್ಲಿ ನಾನಾ ಜಾತಿ ನಾನಾ ಧರ್ಮದ ಜನ ಎಲ್ಲ ಕೂಡಿ ಬದುಕುವಂಥ ವಾತಾವರಣ ಇದೆ. ಇಂಥ ಕಡೆ ನಮ್ಮ ರೈತರಾಗಲಿ ಬೇರೆಯವರಾಗಲಿ ಬದುಕು ಮುಂದೆಯೂ ಸಹ ಹೀಗೆ ಬದುಕು ಸುಧಾರಣೆ ಆಗಬೇಕು ಅಂತಂದರೆ ನಾವೆಲ್ಲ ಕೂಡಿ ಬಾಳುವ ತತ್ವ ಏನಿದೆ ಇದನ್ನು ಅನುಸರಿಸಿದರೆ ಮಾತ್ರ ಭವಿಷ್ಯದಲ್ಲೂ ನಾವೆಲ್ಲರೂ ಸುಧಾರಣೆ ನೀತಿಯನ್ನು ಅನುಸರಿಸಿಕೊಂಡು ಬಂದಿರತಕ್ಕಂಥವ್ರು. ಅನೇಕ ಸಂದರ್ಭಗಳಲ್ಲಿ ನೋಡಿದ್ದೇವೆ, ಅವರು ಓಟು ಸಂಪಾದನೆಗಾಗಿ ಯಾರನ್ನ ಬೇಕಾದರೂ ಒಡೆಯುವಂಥ ತತ್ವ ಅವರದ್ದು. ದೇಶದಲ್ಲೂ ಇವತ್ತು ನೋಡ್ತಾ ಇದ್ದೇವೆ. ಈ 4-5 ದಿನಗಳ ಹಿಂದೆ ಅವರಿಗೆ ಚುನಾವಣೆ ಒಂಥರ ಇತ್ತು. ಈ 4-5 ದಿನಗಳಿಂದ ಮತ್ತೊಂದು ದಿಕ್ಕು ಪಡ್ಕೊಂಡಿದೆ. ಯಾಕೆ ಅಂದರೆ ಬಿಜೆಪಿಯವರು ಹತಾಶರಾಗಿದ್ದಾರೆ. 10 ವರ್ಷ ವಿಕಾಸ ಅಂತ ಮಾತನಾಡಿ ಇವತ್ತು ಎಲ್ಲ ಬೆಲೆ ಏರಿಕೆಗಳಿಂದ ಜನಗಳ ಜೀವನ ತತ್ತರಿಸಿ ಹೋಗಿದೆ. ಶ್ರೀಮಂತರು ಶ್ರೀಮಂತರಾಗಿದ್ದಾರೆ, ದುಡಿಯೋ ವರ್ಗ ಹಿಂದಕ್ಕೆ ಸರಿದಿದ್ದಾರೆ. ಶ್ರೀಮಂತರಿಗೂ ಹಾಗೂ ಉಳಿದ ಭಾರತೀಯರಿಗೂ ನಡುವೆ ಇರುವಂಥ ಅಂತರ ಬ್ರಿಟಿಷರ ಕಾಲಕ್ಕಿಂತ ಈಗ ಹೆಚ್ಚಾಗಿದೆ. 1922ರಿಂದ 2023ನೇ ವರ್ಷದವರೆಗೆ ಅಧ್ಯಯನ ಮಾಡಿ ಅವರು ಹೇಳಿದ್ದಾರೆ, ಬಡವರು ಶ್ರೀಮಂತರಿಗೆ ಇರೋ ಅಂತರ ಬ್ರಿಟಿಷರ ಕಾಲಕ್ಕಿಂತ ಈಗ ಬಿಜೆಪಿ ಬಂದ ಮೇಲೆ ಜಾಸ್ತಿ ಆಗಿದೆ. ಅಸಮಾನತೆ ಈ ದೇಶದಲ್ಲಿ ಜಾಸ್ತಿ ಆಗಿದೆ, ಬ್ರಿಟಿಷರ ಕಾಲಕ್ಕಿಂತ ವರ್ಸ್ಟ್ ಆಗಿದೆ. ಹಾಗಾಗಿ ಬ್ರಿಟಿಷ್ ಸಾಮ್ರಾಜ್ಯ ಹೋಗಿ ಈಗ ಕುಬೇರ ಸಾಮ್ರಾಜ್ಯ ಬಂದಿದೆ ಭಾರತ ದೇಶದಲ್ಲಿ ಅಂತ ಅಧ್ಯಯನ ಮಾಡಿದ್ದಾರೆ. ಭಾರತ ಸ್ವತಂತ್ರ ಇತಿಹಾಸದಲ್ಲಿ ಅತಿ ಹೆಚ್ಚು ನಿರುದ್ಯೋಗ ಸಮಸ್ಯೆ ಇವತ್ತು ದೇಶವನ್ನ ಯುವಕರನ್ನ ಕಾಡ್ತಾ ಇದೆ. ಮತ್ತು ಮುಖ್ಯವಾಗಿ ರೈತರ ಆದಾಯ ಡಬಲ್ ಮಾಡ್ತೀವಿ ಅಂತ ಹೇಳಿ ರೈತರ ಖರ್ಚುಗಳೆಲ್ಲ ಡಬಲ್ ಆಗಿದೆ. ಬರೋ ಆದಾಯ ಅಷ್ಟೇ ಇದೆ, ಖರ್ಚುಗಳು ಮಾತ್ರ ಡಬಲ್ ಆಗಿದೆ. ಈ ಸಂಕಷ್ಟದಲ್ಲಿರ್ತಕ್ಕಂಥ ರೈತರು ದೇಶದಾದ್ಯಂತ ಹೋರಾಟ ಮಾಡಿ ನಾವು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಮಾಡಬೇಕು ಅಂತ ಹೋರಾಟ ಮಾಡ್ತಾ ಬಂದಿದ್ದಾರೆ. ಬಿಜೆಪಿಯವರು ಈ ಕಾನೂನು ಮಾಡ್ತೀವಿ ಅಂತ ರೈತರಿಗೆ ಮಾತು ಕೊಟ್ಟು ಮಾತು ತಪ್ಪಿರೋದು ಅಷ್ಟೇ ಅಲ್ಲ, ಇವತ್ತು ರೈತರ ಮೇಲೆ ಪ್ರತಿಭಟನೆ ಮಾಡಿದಂಥ ರೈತರ ಮೇಲೆ ದಾಳಿ ಮಾಡಿ ರೈತರ ಸಾವು ನೋವಿಗೆ ಕಾರಣಕರ್ತರಾಗಿದ್ದಾರೆ. ರೈತರು ನಮ್ಮ ಸಾಲ ಮನ್ನಾ ಮಾಡಿ ಅಂತ ಕೇಳಿದರು. ಒಂದು ಅಂದಾಜಿನ ಪ್ರಕಾರ ಸುಮಾರು 25 ಕೋಟಿ ರೈತ ಕುಟುಂಬಗಳ ಸಾಲ ಮನ್ನಾ ಮಾಡಲಿಕ್ಕೆ 3 ಲಕ್ಷ ಕೋಟಿ ಅವಶ್ಯಕತೆ ಇದೆ ಅನ್ನುವಂಥದ್ದು ಒಂದು ಅಂದಾಜು. ನಿಖರ ಮಾಹಿತಿ ಇಲ್ಲ, ಅಂದಾಜು. 3 ಲಕ್ಷ ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ರೆ 25 ಕೋಟಿ ರೈತ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ. 25 ಕೋಟಿ ರೈತ ಕುಟುಂಬಗಳಿಗೆ ಅನುಕೂಲ ಆಗುತ್ತೆ. ಆದರೆ ಬಿಜೆಪಿ ಸರ್ಕಾರ ಏನು ಹೇಳ್ತು, ರೈತರ ಸಾಲ ಮನ್ನಾ ಮಾಡಿದ್ರೆ ದೇಶ ಬರ್ಬಾದ್ ಆಗ್ಬಿಡುತ್ತೆ, ಎಲ್ಲಿಂದ ದುಡ್ಡು ತರೋದು ಅಂತ ಹೇಳಿದ್ರು. ಇದೇ ಕಳೆದ 10 ವರ್ಷದ ಅವಧಿಯಲ್ಲಿ ದೇಶದ ಕೇವಲ 1,000 ಶ್ರೀಮಂತರದ್ದು 20 ಲಕ್ಷ ಕೋಟಿ ಸಾಲ ಮನ್ನಾ ಆಗಿದೆ. 20 ಲಕ್ಷ ಕೋಟಿ ಕೇವಲ 1,000 ಕುಟುಂಬಗಳದ್ದು ಸಾಲ ಮನ್ನಾ ಆಗಿದೆ. ಅವ್ರ ಮೇಲೆ ಗುಂಡ ಹಾರಿಸಿ ಲಾಠಿ ಚಾರ್ಜ್ ಮಾಡಿ ಸುಮಾರು 270 ಜನ ರೈತರು ಆ ಧರಣಿ ಮಾಡುವಂತ ಸಂದರ್ಭದಲ್ಲಿ ಪ್ರಾಣ ಕಳ್ಕೊಂಡ್ರು ಕೂಡ ಸೌಜನ್ಯಕ್ಕೆ ಒಂದು ದಿನ ಪ್ರಧಾನಮಂತ್ರಿಗಳು ರೈತರನ್ನ ಮಾತಾಡಿಸಲಿಲ್ಲ. ಇವೆಲ್ಲ ಈ ಬಾರಿ ನಿರುದ್ಯೋಗದ ಸಮಸ್ಯೆ, ರೈತರ ಸಮಸ್ಯೆ, ಬೆಲೆ ಏರಿಕೆಯ ಸಮಸ್ಯೆ, ಸಾಮಾನ್ಯ ವರ್ಗದ ಜನಗಳ ಜೀವನದ ಸಮಸ್ಯೆ, ಶ್ರೀಮಂತರು ಶ್ರೀಮಂತರಾಗ್ತಾ ಇರೋದು, ಇದೆಲ್ಲದರ ಬಗ್ಗೆ ಹಾಗೂ ಕರ್ನಾಟಕದಲ್ಲಿ ಸತತವಾಗಿ ಕರ್ನಾಟಕಕ್ಕೆ ಆಗ್ತಾ ಇರುವಂತ ಅನ್ಯಾಯ, ಹೆಜ್ಜೆ ಹೆಜ್ಜೆಗೂ ಕೂಡ ಕರ್ನಾಟಕದ ಮೇಲೆ ಅನ್ಯಾಯ ಅಷ್ಟೇ ಅಲ್ಲ, ಒಂದು ರೀತಿ ದ್ವೇಷ ಸಾಧನೆ ಕರ್ನಾಟಕದ ಮೇಲೆ.
ಹಣಕಾಸು ಆಯೋಗದ ಅನುದಾನದಲ್ಲಿ ನಮಗೆ ಮೋಸ, GST ಕಾಂಪನ್ಸೇಷನ್ ಮುಂದುವರೆಸದೆ ಅದರಿಂದ ನಮಗೆ ವಂಚನೆ, ಹಣಕಾಸು ಆಯೋಗದವರು ಕೊಟ್ಟಂತ ವಿಶೇಷ ಅನುದಾನವನ್ನ ಕೇಂದ್ರ ಸರ್ಕಾರ ತಿರಸ್ಕಾರ ಮಾಡಿರ್ತಕ್ಕಂಥದ್ದು, ಬರ ಪರಿಹಾರ ಹಣ ಕೊಡದೇ ಇರುವಂತಹದ್ದು, ಮೇಕೆದಾಟು ಯೋಜನೆಗೆ ಒಪ್ಪಿಗೆ ಕೊಡದೇ ಇರತಕ್ಕಂಥದ್ದು, ಅಪ್ಪರ್ ಭದ್ರಾ ಯೋಜನೆಗೆ ನಯಾ ಪೈಸಾ ದುಡ್ಡು ಕೊಡದೇ ಇರುವಂತಹದ್ದು, ಮಹದಾಯಿಗೆ ಅನುಮತಿ ಕೊಡದೆ ಕೊಕ್ಕೆ ಹಾಕಿರ್ತಕ್ಕಂಥದ್ದು, ಕರ್ನಾಟಕವನ್ನ ಒಂಥರ ಗುರಿಯಿಟ್ಟು ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಕರ್ನಾಟಕದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿಕೊಂಡು ಬಂದಿದ್ದಾರೆ ಬಿಜೆಪಿ. ಇವೆಲ್ಲ ಸಮ್ಮಿಶ್ರವಾಗಿ ಜನಗಳ ಆಕ್ರೋಶ ಭುಗಿಲೆದ್ದಿದೆ. ಈಗ ಒಂದು ಮೌನ ಕ್ರಾಂತಿ ನಡೆದಿದೆ ಈ ದೇಶದಲ್ಲಿ. ಯಾಕೆಂದ್ರೆ ಬಡವರಿಗೆ ಯಾರಿಗೂ ಮಾತಾಡುವ ಶಕ್ತಿ ಇಲ್ಲ, ಬಡವರ ಧ್ವನಿ ಯಾವ ಮಾಧ್ಯಮದಲ್ಲೂ ಇವತ್ತು ಕೇಳಿಸ್ತಾ ಇಲ್ಲ. ಆದರೆ ಬಡವರಿಗೆ ಇರುವ ಅವಕಾಶ ಓಟು ಒತ್ತುವುದರ ಮುಖಾಂತರ ಸರ್ಕಾರಗಳನ್ನ ಇಳಿಸುವಂತಹದ್ದು, ಹತ್ತಿಸುವಂತಹದ್ದು. ಆ ಒಂದು ಪ್ರಕ್ರಿಯೆ ಇವತ್ತು ದೇಶದಾದ್ಯಂತ ನಮಗೆ ಕಂಡು ಬರ್ತಾ ಇದೆ. ನಮ್ಮ ವರದಿಗಳ ಪ್ರಕಾರ ಇವತ್ತು ದೇಶದ ಎಲ್ಲಾ ರಾಜ್ಯಗಳಲ್ಲಿ, ಉತ್ತರ ಭಾರತದಲ್ಲಿನೇ ಬಿಜೆಪಿಯ ಸಂಖ್ಯೆ 40 ಕಡಿಮೆ ಆಗುತ್ತೆ ಅನ್ನುವಂತ ನಿಖರವಾದಂತ ಖಚಿತವಾದಂತ ಮಾಹಿತಿನೂ ಇದೆ. ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ಬಿಜೆಪಿಯ ಸಂಸದರ ಸಂಖ್ಯೆ ಕಡಿಮೆ ಆಗುತ್ತೆ ಅಂತೇಳಿ ಅವರಿಗೂ ಬಹುಶಃ ಈ ಮಾಹಿತಿ ಸಿಕ್ಕಿ ಹತಾಶರಾಗಿ ಇವತ್ತು ಮತ್ತೊಮ್ಮೆ ಸಮಾಜವನ್ನ ಒಡೆಯುವಂತಹ ದ್ವೇಷದ ರಾಜಕೀಯಕ್ಕೆ ಮತ್ತೆ ಈಗ 3-4 ದಿನಗಳಿಂದ ಇಳಿದಿದ್ದಾರೆ. ಆದ್ರೆ ನಾನು ತಮಗೂ ಮನವಿ ಮಾಡ್ತೇನೆ, ಆದ್ರೆ ಬಹುಶಃ ನಿಮಗೂ ನಮಗೂ ಮೀರಿದಂತಹ ಸಾಮಾನ್ಯ ಜ್ಞಾನ ಈ ದೇಶದ ಬಡವರಿಗೆ ಇದೆ, ರೈತರಿಗೆ ಇದೆ, ದುಡಿಯೋ ವರ್ಗಕ್ಕೆ ಇದೆ. ಅವರಿಗೆ ಬೇಕಾಗಿರೋದು ಹೊಟ್ಟೆಪಾಡಿನ ವಿಷಯಗಳು, ಬದುಕಿನ ವಿಷಯಗಳು ಬಿಟ್ರೆ ಬರೀ ದ್ವೇಷದಿಂದ ಹೊಟ್ಟೆ ತುಂಬೋದಿಲ್ಲ ಅನ್ನುವಂತ ಸಾಮಾನ್ಯ ಪ್ರಜ್ಞೆ ಈ ದೇಶದ ಜನಗಳಿಗೆ ಇದೆ. ಕೆಲವರನ್ನ ಕೆಲವು ದಿನ ಯಾಮಾರಿಸಬಹುದು, ಎಲ್ಲರನ್ನ ಎಲ್ಲಾ ದಿನಾನೂ ಕೂಡ ಯಾಮಾರಿಸಲಿಕ್ಕೆ ಆಗೋದಿಲ್ಲ. ಆ ಕಾಲಘಟ್ಟ ದೇಶದಲ್ಲಿ ಇವತ್ತು ಬಂದಿದೆ. ಇವರೇನು ಮತ್ತೊಮ್ಮೆ ದ್ವೇಷದ ರಾಜಕೀಯವನ್ನ ಮುನ್ನೆಲೆಗೆ ತರ್ತಾ ಇದ್ದಾರೆ, ಅದು ಫೇಲ್ ಆಗುತ್ತೆ ಅಂತ ನಾನು ಭಾವಿಸಿದ್ದೇನೆ. ನಾವು ಏನೇ ಇದ್ರೂ ಕೂಡ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಭಾಗದಲ್ಲಿ ರೈತರು, ನಮ್ಮ ಬದುಕು ಒಬ್ಬರ ಮೇಲೆ ಮತ್ತೊಬ್ಬರ ಬದುಕು ಅವಲಂಬಿತವಾಗಿದೆ. ನಾವು ಎಲ್ಲಾ ವರ್ಗದ ಜನ ನಾವು ಒಂದುಗೂಡಿ ಬದುಕ್ತಾ ಇದ್ದೇವೆ. ಅದು ಹಿಂದೂ ಇರ್ಬೋದು, ಮುಸಲ್ಮಾನರು ಇರ್ಬೋದು, ಬೇರೆಯವರು ಇರ್ಬೋದು, ಹಾಗೆ ಒಕ್ಕಲಿಗರು ಇರ್ಬೋದು, ಕುರುಬರು ಇರ್ಬೋದು, ದಲಿತರು ಇರ್ಬೋದು, ಬಣಜಿಗರು ಇರ್ಬೋದು. ನಾವೆಲ್ಲರೂ ಕೂಡ ಕೂಡಿ ಬದುಕಿದರೆ ಮಾತ್ರ ಈ ಭಾಗದಲ್ಲಿ ನಾವು ಸುಧಾರಣೆ ಕಾಣಲಿಕ್ಕೆ ಸಾಧ್ಯ. ಇವತ್ತು ಚುನಾವಣೆಗೋಸ್ಕರ ನಾವು ಸಮಾಜದಲ್ಲಿ ಒಡಕು ಮೂಡಿಸ್ತಕ್ಕಂಥದ್ದು ಕೂಡ ಸರಿಯಲ್ಲ. ಅದರಲ್ಲೂ ವಿಶೇಷವಾಗಿ ಒಕ್ಕಲಿಗ ಸಮಾಜದ್ದು ಬಹಳ ಹೆಚ್ಚಿನ ಜವಾಬ್ದಾರಿ ಈ ಭಾಗದಲ್ಲಿ ಇದೆ. ಯಾಕೆಂದ್ರೆ ಕಾಲದಿಂದಲೂ ಕೂಡ ಊರುಗಳಲ್ಲಿ ಊರಿನ ಯಜಮಾನತನ ಮಾಡುವುದಾಗ್ಲಿ, ಊರನ್ನ ನಾಯಕತ್ವ ವಹಿಸಿಕೊಳ್ಳೋದಾಗ್ಲಿ, ಊರನ್ನ ಮುನ್ನಡೆಸ್ತಕ್ಕಂಥದ್ದಾಗ್ಲಿ ಅನೇಕ ಗ್ರಾಮಗಳಲ್ಲಿ ಒಕ್ಕಲಿಗ ಸಮಾಜದವರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತೇನು 26ನೇ ತಾರೀಕು ನಡೆದಿರುವ ಚುನಾವಣೆಯಲ್ಲಿ ನಾವು ನೋಡಿದಾಗೆ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಇದೆ. ಎಲ್ಲ ಕಡೆ ಒಳ್ಳೆ ಬಿರ್ಸಾದಂಥ ಪ್ರಚಾರ ಮಾಡ್ಕೊಳ್ತಾ ಬಂದು ಇವತ್ತು ಎಲ್ಲ ಭಾಗಗಳಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಲಕ್ಷರಾಮಯ್ಯ ಪರವಾಗಿ ಜನರ ಒಲವು ಎಲ್ಲ ಕಡೆ ಕಂಡು ಬರ್ತಾ ಇದೆ. ಇವತ್ತು ಈಗಾಗಲೇ ಕೃಷ್ಣಣ್ಣವರು ತಮ್ಮ ಭಾಷಣದಲ್ಲಿ ಹೇಳಿದಾಗೆ ನಮ್ಮ ಭಾಗದಲ್ಲಿ ರೈತರೇನಿದ್ದಾರೆ, ರೈತರು ಎಲ್ಲ ಜಾತಿ, ಎಲ್ಲ ಜನಾಂಗ, ಎಲ್ಲ ಧರ್ಮದವರು ಒಗ್ಗಟ್ಟಾಗಿ ಜೊತೆಗೆ ಎಳ್ಕೊಂಡು ಹೋಗೋಂಥ ಒಂದು ಕೆಲಸನ ಇವತ್ತು ಮಾಡ್ಕೊಂಡು ಬಂದಂಥ ಇತಿಹಾಸ ನಾವೆಲ್ಲ ನೋಡ್ತೀವಿ. ಅವ್ರು ಹೇಳಿದ ಮಾತು ಒಂದು ಜೊತೆ ಸೇರಿಸ್ಬೇಕಂದ್ರೆ ಇವತ್ತು ರೈತರ ಸಾಲ ಮನ್ನಾ ಮಾಡಿದ್ರೆ ರಾಷ್ಟ್ರದಲ್ಲಿ 3 ಲಕ್ಷ ಕೋಟಿ ಏನೋ ಒಂದು ವೆಚ್ಚ ಆಗ್ಬೋದು. ಇವತ್ತು ಅದಕ್ಕೆ ಕೇಂದ್ರದವರು ಹೇಳುವಂಥದ್ದು ರೈತರ 3 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರೆ ರೈತರ ದಾರಿ ತಪ್ಪುತ್ತಾರೆ, ಅವ್ರ ಅಭ್ಯಾಸ ಕೆಡ್ತದೆ, ಮುಂದಕ್ಕೂ ಇದನ್ನೇ ಪದ್ಧತಿ ಮಾಡ್ಕೋತಾರೆ. 25 ಕೋಟಿ ರೈತ ಕುಟುಂಬಗಳ ಸಾಲ ಮನ್ನಾ ಮಾಡಿ ಅವ್ರ ದಾರಿ ತಪ್ಪುತ್ತಾರಂದ್ರೆ ನಿಮ್ಮ ಸ್ನೇಹಿತರಾದಂಥ ಒಂದು 20-25 ಜನ ಇದ್ದಾರೆ,
ಅವರ ನೀವು 20 ಲಕ್ಷ ಕೋಟಿ ಸಾಲ 24 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದಾಗ ಅವ್ರ ದಾರಿ ತಪ್ಪಲ್ವಾ? ಸಾಹುಕಾರರು, ಬಂಡವಾಳಶಾಹಿಗಳು, ನಿಮ್ಮ ಸ್ನೇಹಿತರು ಯಾರ ಜೊತೆ ನೀವು ವ್ಯವಹಾರ ಸಂಪರ್ಕ ಇಟ್ಕೊಳ್ತೀರಾ ಅವರ ಅಭ್ಯಾಸಗಳು ಕೆಡೋದಿಲ್ಲ. ಆದರೆ ಬಡ ಕುಟುಂಬಗಳಲ್ಲಿ, ಊರುಗಳಲ್ಲಿ ಈ ದೇಶದ ಅನ್ನದಾತರಿಗೆ ಅವರ ಒಂದು ಸಂಕಷ್ಟದಲ್ಲಿ ನೀವು ಸಹಾಯ ಮಾಡಿ ಅಂತ ಹೇಳಿದಾಗ ಅವರು ನೀವು ದಾರಿ ತಪ್ಪುತ್ತೀರಾ ಅಂತ ಹೇಳಿದಾಗ ನೀವು ಯಾವ ಪರ ನಿಂತಿದ್ದೀರಾ ಇವತ್ತು ಅಂತೇಳಿ ಸ್ಪಷ್ಟವಾಗಿ ಚಿತ್ರಣ ಇರ್ತಕ್ಕಂಥ ಎಲ್ಲ ರೈತರಿಗೆ ನಮ್ಗೆ ಗೊತ್ತಾಗ್ತದೆ. ಸಣ್ಣ ಉದಾಹರಣೆಗಳು ಕೊಡಬೇಕಂತಂದ್ರೆ ಹಲವಾರು ವಿಷಯಗಳಿವೆ ಮಾತಾಡುವಂಥದ್ದು. ಕೃಷ್ಣನ್ ಅವರು ಹೇಳಿದಂಗೆ ನಮ್ಮ ಕೋಲಾರ, ಚಿಕ್ಕಬಳ್ಳಾಪುರ ಗ್ರಾಮಾಂತರ ಭಾಗ ಸಿಲ್ಕ್ ಆ್ಯಂಡ್ ಮಿಲ್ಕ್ ರೇಷ್ಮೆ ಮತ್ತೆ ಇವತ್ತೇನು ಮಾತಾಡ್ತೀವಿ, ಕರ್ನಾಟಕ ರಾಜ್ಯಕ್ಕೆ ಬಿಜೆಪಿ ಕಡೆಯಿಂದ ಆದಂಥ ಹಲವಾರು ಅವಮಾನಗಳಲ್ಲಿ ನಮ್ಮ ಒಂದು KMF ಆಗಿರ್ಬೋದು, ಬಮೂಲ್ ಆಗಿರ್ಬೋದು, ಇದನ್ನ ಗುಜರಾತ್ನಲ್ಲಿರೋಂಥ ಅಮೂಲ್ ಜೊತೆಗೆ ಸೇರಿಸಿ ಅದರ ಒಂದು ಶಾಖೆಯಾಗಿ ಮಾಡಬೇಕನ್ನಂಥ ಒಂದು ಏನು ಪ್ರಯತ್ನ ಆಗಿತ್ತು, ಇದು ಅವರ ಮಲತಾಯಿ ಧೋರಣೆನ ತೋರಿಸುತ್ತೆ. ಯಾವ ರೀತಿಯಲ್ಲಿ ಕೇಂದ್ರದಿಂದ ಬಂದು ನಾವು ಕಟ್ಟಿದಂಥ ಸಂಸ್ಥೆಗಳ ಮೇಲೆ ದೌರ್ಜನ್ಯ, ದಬ್ಬಾಳಿಕೆ ಮಾಡೋಂಥ ಒಂದು ಬಿಜೆಪಿಯ ಪದ್ಧತಿ ಏನಿದೆ, ಇದು ಹಲವು ಬಾರಿ ನಾವು ಅವ್ರಿಗೆ ತೋರಿಸಿದಂಥದ್ದನ್ನು ನಾವು ನೋಡಿದ್ದೀವಿ. ವಿಶೇಷವಾಗಿ ಇವತ್ತು ನಾವು ನೋಡ್ಬೇಕಂತಂದ್ರೆ ಬಿಜೆಪಿಯವ್ರಿಗೆ ಈ ಚುನಾವಣೆಯಲ್ಲಿ ಮತ ಕೇಳಕ್ಕೆ ಯಾವುದೇ ಒಂದು ಕೂಡ ಅಂಶ ಇಲ್ಲ. ಅವ್ರ ಪ್ರಣಾಳಿಕೆಯನ್ನು ನೋಡಿದ್ರೆ ಏನು ಕಾಂಗ್ರೆಸ್ ಪ್ರಣಾಳಿಕೆ ಇತ್ತೋ ಅದನ್ನ ಕಾಪಿ ಪೇಸ್ಟ್ ಮಾಡಿ ಒಂದಷ್ಟು ಅಂಶಗಳನ್ನ ಡಿಲೀಟ್ ಮಾಡಿದರೆ ಬಿಟ್ಟರೆ ಸ್ವಂತ ಒಂದು ಚಿಂತನೆ, ಯೋಚನೆ ಮಾಡಿ ಯಾವ ಥರ ಇವತ್ತು ದೇಶಕ್ಕೆ ನಾವು ಅನುಕೂಲ, ಬಡವರಿಗೆ ನಾವು ಅನುಕೂಲ, ರೈತರಿಗೆ ನಾವು ಅನುಕೂಲ, ಕಾರ್ಮಿಕರಿಗೆ, ಯುವಕರಿಗೆ, ಹೆಣ್ಮಕ್ಳಿಗೆ ಯಾವ ಥರ ಅನುಕೂಲ ಮಾಡಬೇಕಂತ ಯಾವ ಒಂದು ಚಿಂತನೆ ಕೂಡ ಮಾಡಿದ್ರು. ನಾವು ಬಿಡುಗಡೆ ಮಾಡಿರ್ತಕ್ಕಂಥ ನ್ಯಾಯಪತ್ರದಲ್ಲಿ ತಾವೇ ನೋಡಿದಿರ ಹಲವಾರು ಅಂಶಗಳನ್ನ ನಾವು ಇವತ್ತು ಈ ದೇಶದ ಪ್ರಗತಿಗೋಸ್ಕರ ಏನ ನಾವು ಮಾಡಿದ್ದೀವಿ ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರಿಗಿರ್ತಕ್ಕಂಥದ್ದು ಒಂದೇ ಭಾವನೆಗಳನ್ನ ಕೆರಳಿಸಬೇಕು. ಜಾತಿಯ ಒಂದು ಆಧಾರದ ಮೇಲೆ, ಧರ್ಮದ ಒಂದು ಆಧಾರದ ಮೇಲೆ, ದ್ವೇಷದ ಒಂದು ಆಧಾರದ ಮೇಲೆ ಚುನಾವಣೆ ಮಾಡೋಕ್ಕೆ ಹೊರಟಿರೋದನ್ನ ನಾವಿವತ್ತು ಎಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಇವತ್ತು ಇದನ್ನ ಕರ್ನಾಟಕ ರಾಜ್ಯದಲ್ಲಿ ಏನು ನಾವು ಕೆಂಪೇಗೌಡರಾಗಿರ್ಬೋದು, ಕುವೆಂಪು ಅವರಾಗಿರ್ಬೋದು, ಸರ್ವ ಜನಾಂಗಗಳ ಶಾಂತಿಯ ತೋಟ ಅಂತೇನು ನಾವಿವತ್ತು ರಾಷ್ಟ್ರಕವಿಗಳಾದಂಥ ಕುವೆಂಪು ಅವರು ಹೇಳಿದಂಗೆ ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಬದುಕಿದಂಥ ಈ ಒಂದು ರಾಜ್ಯ ಈ ದೇಶಕ್ಕೆ ಮಾದರಿಯಾಗಿ ಬೆಳಿಬೇಕಂತಂದರೆ ಅದಕ್ಕೆ ನಮಗಿರ್ತಕ್ಕಂಥದ್ದು ಒಂದೇ ದಾರಿ. ಕಾಂಗ್ರೆಸ್ ಪಕ್ಷನ ನಾವು ಅಳವಡಿಸಿಕೊಂಡು ಕಾಂಗ್ರೆಸ್ ಪಕ್ಷದ ಜಾತ್ಯತೀತವಾದಂಥ ತತ್ವ ಸಿದ್ಧಾಂತಗಳನ್ನ ನಾವು ಈ ದೇಶದಲ್ಲಿ ತಂದರೆ ಮಾತ್ರ ಈ ರಾಜ್ಯ ಉಳಿಯೋಕ್ಕೆ ಸಾಧ್ಯ, ಪ್ರಗತಿ ಆಗೋಕ್ಕೆ ಸಾಧ್ಯ. ಈ ಒಂದು 1.5 ದಿನ ಇದೆ. ಇವತ್ತು ಸಾಯಂಕಾಲ 5 ಗಂಟೆಗೆ ಇವತ್ತಿಲ್ಲಿ ಬಹಿರಂಗವಾದಂಥ ಪ್ರಚಾರ ಮುಗಿಯುತ್ತೆ. ಈ ಒಂದು ಕಡೆಯ 1.5 ದಿನದಲ್ಲಿ ನಾವೆಲ್ಲರಲ್ಲಿ ಕೂಡ ಮನವಿ ಮಾಡ್ಕೊಳ್ತೇನೆ ಅಂದರೆ ಇಲ್ಲಿಂದೂ ಕೂಡ ನಾವು ಯಾವುದೇ ಒಂದು ಗ್ರಾಮಗಳಲ್ಲಿ ಜಾತ್ಯತೀತವಾಗಿ ಇಟ್ಕೊಂಡು ಹೋಗ್ತಾ ಇದ್ವಿ. ಆ ಜಾತ್ಯತೀತ ಮನೋಭಾವನ ನಾವು ಉಳಿಸ್ಕೊಂಡು ಹೋಗೋಣ ಅಂತೀವಿ. ಅದರಲ್ಲಿ ಕೂಡ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರಲ್ಲಿರ್ತಕ್ಕಂಥವ್ರು, ರೈತರು, ಒಕ್ಕಳ ಕುಟುಂಬಗಳೇ ಇರ್ತಕ್ಕಂಥವ್ರು, ಒಕ್ಕಲಿಗರಿರ್ತಕ್ಕಂಥವ್ರು ಊರಲ್ಲಿ ಇರಬೇಕಾದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಒಂದು ಜಾತೀಯತೆಯನ್ನು ತೋರಿಸಿಲ್ಲ ಅಥವಾ ಯಾವತ್ತೂ ಕೂಡ ಒಂದು ಜಾತಿ ಪರವಾಗಿ ನಿಂತಿಲ್ಲ. ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ಕರ್ಕೊಂಡು ಹೋಗೋಂಥ ಒಂದು ಕೆಲಸನ ಹಿಂದೆಯಿಂದಲೂ ಕೂಡ ಏನು ಮಾಡ್ಕೊಂಡು ಬಂದಿದೆ. ಮುಂದಕ್ಕೂ ಆ ಒಂದು ಗುಣಗಳು ಬೆಳೆಸ್ಕೊಳ್ತಾ ಹೋಗಬೇಕು. ಸಮಾಜನ ಒಗ್ಗಟ್ಟಾಗಿ ಅಭಿವೃದ್ಧಿ ಕಡೆಗೆ ತಗೊಂಡು ಹೋಗಬೇಕು ಅಂತ ಇವತ್ತು ಸಮುದಾಯದಲ್ಲಿ ಮನವಿ ಮಾಡಿಕೊಳ್ತಾ, ಇವತ್ತು ಕೃಷ್ಣಣ್ಣವ್ರು ಹೇಳಿದಂಗೆ ನಮ್ಮ ಪಕ್ಷದಲ್ಲಿ ಕೊಟ್ಟಿರ್ತಕ್ಕಂಥ ಭಾಗ್ಯಗಳಾಗಿರ್ಬೋದು, ಕೊಟ್ಟಿರ್ತಕ್ಕಂಥ ಸವಲತ್ತುಗಳಾಗಿರ್ಬೋದು, ಪಕ್ಷಾತೀತವಾಗಿ ಬಿಜೆಪಿಯವರು ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯವರು, DK ಶಿವಕುಮಾರ್ ಅವರು ಕೊಟ್ಟಂಥ ಭಾಗ್ಯಗಳು, ಗ್ಯಾರಂಟಿಗಳೇನಿವೆ ಪಕ್ಷಾತೀತವಾಗಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲೇ ಕೂಡ ಒಂದು ತಾರತಮ್ಯ ಮಾಡಿ ಯಾವುದೇ ಒಂದು ರೀತಿಯಲ್ಲಿ ಫಿಲ್ಟರ್ ಮಾಡಿ ಕೊಟ್ಟಂಥದ್ದಲ್ಲ. ಇದರಿಂದ ಎಲ್ಲರೂ ಕೂಡ ಏನು ಅನುಕೂಲ ಪಡ್ಕೊತಾ ಇದ್ದಾರೆ, ಆ ಅನುಕೂಲ ಪಡ್ಕೊಳ್ತಾ ಇರ್ತಕ್ಕಂಥವರೆಲ್ಲರೂ ಕೂಡ ಮುಂದಿನ ದಿನಗಳಲ್ಲಿ ಇದೇ ಪ್ರಮಾಣದಲ್ಲಿ, ಇದೇ ಉತ್ಸಾಹದಿಂದ, ಇದೇ ರೀತಿಯಲ್ಲಿ ಅನುಕೂಲಗಳೆಲ್ಲರಿಗೂ ಕೂಡ ತಲುಪಬೇಕಂತಂದರೆ ಈ ಬಾರಿ ನಾವು ಕೂಡ ಮಾಡಿದಂಥ ಕೆಲಸಗಳಿಗೆ ಪ್ರೋತ್ಸಾಹ ಕೊಟ್ಟು ಮತ ಹಾಕುವ ಮುಖಾಂತರವಾಗಿ, ನಮ್ಮ ಒಂದು ಪ್ರತಿನಿಧಿಗಳಿಗೆ ಬೆಂಬಲ ಕೊಡುವ ಮುಖಾಂತರವಾಗಿ ನಮಗೂ ಕೂಡ ಶಕ್ತಿ ತುಂಬಿಸಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಸಮಾಜಕ್ಕೆ ಕೆಲಸ ಮಾಡ್ಕೊಳ್ಳೋಂಥ ಒಂದು ಶಕ್ತಿ ನಮಗೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಮತದಾರರಲ್ಲಿ ನಾವು ಕೂಡ ಮನವಿ ಮಾಡ್ತೇವೆ. ಇನ್ನು ವಿಶೇಷವಾಗಿ ಮಾತಾಡೋದಂದರೆ ಅಭ್ಯರ್ಥಿಗಳ ಬಗ್ಗೆ, ಬೇರೆ ಪಕ್ಷದ ಅಭ್ಯರ್ಥಿಗಳ ಬಗ್ಗೆ, ಅವರ ನಡವಳಿಕೆಗಳ ಬಗ್ಗೆ ಎಲ್ಲ ನಾವು ಏನು ಮಾತಾಡಿದ್ರು ನಡೀತದೆ. ನಾವು ಕೊಟ್ಟಂಥ ರಾಜ್ಯ ಸರ್ಕಾರದಲ್ಲಿ